ನಮ್ಮ ಜೊತೆಗೆ ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ದೊಡ್ಡಣ್ಣ ಅವರೇ, ಸರಿಗಮ ವಿಜಯ್ ಅವರನ್ನ ಕಳ್ಕೊಂಡಿದ್ದೀವಿ. ನಿನ್ನೆ ತನಕನೂ ಕೂಡ ವೈದ್ಯರು ಸ್ವಲ್ಪ ಅವರು ಗುಣಮುಖರ ಆಗ್ಬೋದು ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಬಟ್ ನೋಡಿ, ದುರಾದೃಷ್ಟವಶಾತ್ ಇವತ್ತು ಅವ್ರನ್ನ ಕಳ್ಕೊಂಡ್ಬಿಟ್ವಿ ನಾವು. ಹೌದೌದು, ನನಗೂ ಈಗ ಸುದ್ದಿ ಬಂತು. ನಟಿ ರೂಪಿಕಾ ಫೋನ್ ಮಾಡಿದ್ರು, ಅವ್ರ ಮಗ ಫೋನ್ ಮಾಡಕ್ ಹೇಳಿದ್ರು ಅಂತ. ಅತ್ಯಂತ ನೋವಿನ ಸಂಗತಿ. ಯಾಕೆಂದ್ರೆ ಚಿತ್ರರಂಗದ ಒಬ್ಬೊಬ್ಬರೇ ಕಳಿಸ್ಕೊಳ್ತಾ ಇದ್ದಾರೆ. ಹೌದು ಹೌದು, ಅದನ್ನ ನೆನ್ಸ್ಕೊಂಡಾಗ ತುಂಬಾ ದುಃಖ ಆಗುತ್ತೆ. ನನಗೆ ಸೋಮಶೇಖರ್ ಅವ್ರ ಕಾಲದಿಂದನೂ ನಮ್ಗೆ ತುಂಬಾ ಒಡನಾಟ ಇತ್ತು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ವಿಜಿ ರಂಗಭೂಮಿ ಕಲಾವಿದ. ರಂಗಭೂಮಿಯಿಂದ ಯಾರು ಬರ್ತಾರೋ, ಯಾರು ಬಂದಿರ್ತಾರೋ ಆರ್ಟಿಸ್ಟು, ಅವ್ರಿಗೆ ಸಾವೇ ಇಲ್ಲ. ಯಾಕೆಂದ್ರೆ ಇವತ್ತಿನವರೆಲ್ಲ ಗುರುವಿದ್ದಲ್ಲಿರೋ ವಿದ್ಯೆಗೆ ಬರ್ತಾರೆ. ಆದ್ರೆ ಗುರುವಿನಿಂದ ಕಲ್ತು ಬಂದವನು ಯಾವತ್ತೂ ಸೋತು ಬೆನ್ನ ಹಾಕಿಲ್ಲ. ಹೌದು, ಅಂತವರಲ್ಲಿ ಸರಿಗಮ ವಿಜಿನು ಒಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನನ್ನ ಅವನ ಬಾಂಧವ್ಯ ಹೆಂಗಿತ್ತು ಅಂದ್ರೆ, ಸ್ವಂತ ಆತ್ಮೀಯರು, ಒಂದೇ ಬಳಗದವ್ರು ಇದ್ದಂಗಿದ್ವಿ. ನನ್ನ ಅವನ್ ಭಾವ ಅಂತ ಕರೀತಿದ್ದ, ಅವನ್ನ ನಾನ್ ಭಾವ ಅಂತ ಕರೀತಿದ್ದೆ. ಯಾಕೆಂದ್ರೆ ಅಂತ ಪ್ರೀತಿಯಿಂದ ಯಾರಾದ್ರೂ ಮಾತಾಡ್ಸೋರು ಇದ್ರೆ ಇವತ್ತಿನವರು ಸಿಗೋದು ಕಷ್ಟ. ಆ ತರದವ್ರು ಒಳ್ಳೆ ಹೃದಯದವರು. ಒಟ್ನಲ್ಲಿ ನಾನೇನು ಆಸೆ ಪಡ್ತೀನಿ ಅಂದ್ರೆ, ಅವನ ಹೃದಯಕ್ಕೆ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವರಿಗೆ ಆ ನೋವನ್ನು ಭರಿಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಅಷ್ಟೇ ನಮಸ್ಕಾರಗಳು. ಹೌದು ಹೌದು, ನಮಸ್ಕಾರ. ಥ್ಯಾಂಕ್ ಯು ದೊಡ್ಡಣ್ಣ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ಭಾಳ ಜನರ ಜೊತೆಗೆ ಭಾಳ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಂಥವ್ರು. ಆಮೇಲೆ ಭಾಳಷ್ಟು ಮಂದಿ ಅದನ್ನೇ ಹೇಳ್ತಾ ಇದ್ದಿದ್ದಂಥವ್ರು. ಅಂದರೆ ಅವ್ರು ನೋಡ್ತಾ ಇರ್ತಿದ್ರು, ಯಾರಿಗಾದರೂ ಸ್ವಲ್ಪ ತೀರಾ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಕೆಲಸ ಇಲ್ಲ ಅಥವಾ ಹೆಚ್ಚಿನ ನಟನೆಗೆ ಅವಕಾಶ ಇಲ್ಲ, ಸ್ವಲ್ಪ ಮನೇಲಿ ಕೂತಿದ್ದಾರೆ ಅನ್ನುವಂಥದ್ದು ಬಂದರೆ ಅವರಿಗೆ ಕರೆದುಬಿಟ್ಟು ಇವರು ಅನುಕೂಲ ಮಾಡಿಕೊಡೋರು. ಬನ್ನಿ, ನಿಮಗೊಂದು ಪಾರ್ಟ್ ಇದೆ, ಮಾಡಿ ಪಾರ್ಟನ್ನು ಅಂತ ಹೇಳ್ಕೊಂಡ್ಬಿಟ್ಟು ಕೆಲಸ ಕಾರ್ಯ ಮಾಡಿಸೋರು ಅವ್ರ ಹತ್ರ, ಅಥವಾ ಅವ್ರಿಗೊಂದು ಕೆಲಸ ಕಾರ್ಯ ಕೊಡೋರು. ಈ ಮುಖೇನವಾಗಿ ಅವರಿಗೇನೋ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ತುಂಬುವ ಕೆಲಸವನ್ನು ಕೂಡ ಸರಿಗಮ ವಿಜಯ್ ಅವರು ತಮ್ಮ ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದಂಥವ್ರು. ಭಾಳ ದುಃಖ ಆಗುತ್ತೆ ಈ ಟೈಮ್ನಲ್ಲಿ ಅವರನ್ನು ಕಳ್ಕೊಂಡಿರೋದು. ಟೆನ್ನಿಸ್ ಕೃಷ್ಣ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಟೆನ್ನಿಸ್ ಕೃಷ್ಣ ಅವರ ವಿಚಾರ ನಿಮಗೂ ಗೊತ್ತಾಗಿರ್ಬೋದು. ಸರಿಗಮ ವಿಜಯ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಈ ಟೈಮ್ನಲ್ಲಿ ನೀವು ಅವರನ್ನು ನೆನಪಿಸ್ಕೊಳ್ಳೋದಾದ್ರೆ? ಸರ್, ಭಾಳ ದುಃಖ ಆಗ್ತದೆ ಸರ್. ಮೊನ್ನೆ ದಿವಸ ನಾನು ಅವ್ರ ಮಗ ಅವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ, ಏನೂ ಆಗಿಲ್ಲ, ICU-ನಲ್ಲಿ ಇದಾರಣ್ಣ ಅಂತಂದ್ರು. ನನಗೆ ಸ್ವಲ್ಪ ಧೈರ್ಯ ಬಂತು. ಆದ್ರೂ ನನ್ಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಇಲ್ಲಣ್ಣ, ಏನಾಗಿಲ್ಲ, ಆರಾಮಾಗ್ತಾರಣ್ಣ ಅಂತಂದ್ರು. ಸರಿ, ನಾನು ಅವ್ರಿಗೆ ಹಬ್ಬದ ವಿಶೇಷನ ಕಳಿಸ್ದೆ ಸರ್. ಬಹಳ ವರ್ಷದ ಅವರ ನಮ್ಮ ಸ್ನೇಹ. ಪ್ರತಿ ದಿವಸ ನನ್ಗೆ ಎಷ್ಟು ಗಂಟೆಗೆ ಅಂದ್ರೆ ನೀವು ನಂಬಲ್ಲ, 3 ಗಂಟೆಗಿರ್ಬೋದು, 3:30 ಅಷ್ಟರ ಒಳಗಡೆನೆ ಪ್ರತಿ ದಿವಸ ನನ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತಾ ಇದ್ರು, ಹಬ್ಬದ ವಿಶೇಷ ಕಳಿಸ್ತಾ ಇದ್ರು. ಈಗೊಂದು ನಾನು ನೋಡಿದೆ, ವಾಟ್ಸಾಪ್ ನೋಡಿದೆ, ಒಂದ್ 5 ದಿವಸದಿಂದ ಅವ್ರು ಕಳಿಸ್ಲಿಲ್ಲ. ನಾನು ಯಾಕೋ ಫೋನ್ ಮಾಡ್ಬೇಕು ಅಂತ ಆಗಾಗ ನನಗೆ ನೆನಪಾಗ್ತಿತ್ತು. ಬಹಳ ವರ್ಷ ಆಗಿತ್ತು ಅವರು ನಾವು ಸೇರಿ. ಹಾಗಾಗಿ ಅವ್ರ ಜೊತೆಲಿ ಅಳಿಮಯ ಸಿನಿಮಾ ಆಗಿರ್ಬೋದು, ಅಕ್ಕ ಸಿನಿಮಾ ಆಗಿರ್ಬೋದು, ಬಹಳ ಒಳ್ಳೆ ಹಾಸ್ಯ ಅವರ ನಮ್ಮ ಕಾಂಬಿನೇಷನ್ ಆಗಿದೆ. ಅದನ್ನ ನೆನೆಸ್ತಾ ಇದ್ದೆ. ಆಮೇಲೆ ಅವ್ರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಹಾಸ್ಯ ಕಾರ್ಯಕ್ರಮಗಳಿಗೆ ಚಿತ್ರದುರ್ಗದಲ್ಲಿ ಅವರ ನಮ್ಮ ಕಾಂಬಿನೇಷನ್ ಹಾಸ್ಯ ಕಾರ್ಯಕ್ರಮ ಒಂದು ಮಾಡಿದ್ವಿ. ಅದಕ್ಕೆ MP ಸಿದ್ದೇಶ್ ಅವ್ರು ಕರ್ಸಿದ್ದೆ, MLA ಅವ್ರು ಕರ್ಸಿದ್ದೆ, MLCಗಳು ಕರ್ಸಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಡೈಲಾಗ್ ಕಿಂಗ್ ನಮ್ಮ ಸಾಯಿ ಕುಮಾರ್ ಅವ್ರನ್ನ ಕರ್ಸಿದ್ದೆ. ಈ ತರ ಆಗಾಗ ನನಗೆ ಮತ್ತೆ ಹಿರಿಯ ಕಲಾವಿದರಿಗೆ ಸಿನಿಮಾಗಳು ಇಲ್ಲದೆ ಇದ್ದಾಗ ನಮ್ಮ ಹಾಸ್ಯ ಕಲಾವಿದರನ್ನ ಕರ್ಕೊಂಡೋಗಿ ಕಾರ್ಯಕ್ರಮಗಳು ಮಾಡಿಸ್ತಾ ಇದ್ದೆ. ಗುಲ್ಬರ್ಗಾದಲ್ಲಿ ಧರ್ಮ್ ಸಿಂಗ್ ಸಾಹೇಬರ್ನು ಕೂಡ ಕರ್ಸಿದ್ದೀನಿ. ಆಗ ನಮ್ಮ ಸರಿಗಮ ವಿಜಿ ನಾವು ಎಲ್ಲ ಬಹಳಷ್ಟು ಹಾಸ್ಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಕಳೆದ ತಿಂಗಳು ಕೂಡ, ಈಗ 1.5 ತಿಂಗಳು ಹಿಂದೆ, ಹಿರಿಯೂರಿಗೆ ಮಧುಗಿರಿ ಕಾರ್ಯಕ್ರಮ ಕರ್ಕೊಂಡೋಗಿದ್ದೆ. ಆ ನೆನಪು ಮತ್ತೆ ಬೇರೆ ಕಾರ್ಯಕ್ರಮ ಕರ್ಕೊಂಡು ಹೋಗ್ಬೇಕು ಅಂತ ನಾ ಅನ್ಕೊಂಡಿದ್ದೆ. ಅದು ವ್ಯವಸ್ಥೆ ಮಾಡ್ತಾ ಇದ್ದೆ. ಮುಂದಿನ ತಿಂಗಳು ಇತ್ತು ಕಾರ್ಯಕ್ರಮ, ಆದ್ರೆ ಬಹಳ ನೋವಾಗ್ತಾ ಇದೆ.
ನಿಮ್ ಕಾಂಬಿನೇಷನ್ ಅಲ್ಲಿ ಇಬ್ರದ್ದು ಬಹಳಷ್ಟು ಸಿನಿಮಾ ಇದಾವೆ, ನಮ್ಗೆ ನೆನಪಿದೆ. ಇನ್ಫ್ಯಾಕ್ಟ್ ನಾವು TV9 ಸ್ಕ್ರೀನ್ ಮೇಲೂ ನಿಮ್ದೇ ಇಬ್ಬರ ಕಾಂಬಿನೇಷನ್ ಅಲ್ಲೇ ಇರುವಂತ ಕೆಲ ತುಣುಕುಗಳನ್ನೇ ಈಗ ಪ್ಲೇ ಮಾಡ್ತಾ ಇರುವಂತದ್ದು. ಆದ್ರೆ ಇಬ್ರು ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟಂತ ಪಾತ್ರವನ್ನ ನಿರ್ವಹಿಸ್ತಾ ಇದ್ರಿ, ಜನರ ಮುಖದಲ್ಲಿ ಒಂದು ನಗು ತರಿಸೋ ಪ್ರಯತ್ನ ಪಡ್ತಾ ಇದ್ರಿ. ಬಟ್ ಇತ್ತೀಚೆಗೆ ಸ್ವಲ್ಪ ಆಕ್ಸಿಡೆಂಟ್ ಆದಂತ ನಂತರದಲ್ಲಿ ಸ್ವಲ್ಪ ಸಿನಿಮಾದಿಂದ ಅಥವಾ ಈ ತರದ ನಟನಾ ಕಾರ್ಯದಿಂದ ಸ್ವಲ್ಪ ಅವರು ಹೊರಗಿದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ಟೆನ್ನಿಸ್ ಕೃಷ್ಣ ಅವರೇ. ಸರ್ ಹೊರಗೇನು ಇರ್ಲಿಲ್ಲ ಸರ್, ಅವರು ಸೀರಿಯಲ್ ಡೈರೆಕ್ಷನ್ ಅಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ರು. ಡೈರೆಕ್ಟರ್ ಬೇರೆ ಇದ್ರಲ್ಲಿ ಬಿಸಿ ಇದ್ದಾಗ ಇವರೇ ಡೈರೆಕ್ಷನ್ ಮಾಡ್ತಾ ಇದ್ರು ಸೀರಿಯಲ್ಗಳನ್ನ. ಆಕ್ಟಿವ್ ಆಗಿದ್ರು ಸರ್. ಹಾಗಾಗಿ ಅವ್ರನ್ನ ಸುಮ್ಮನೆ ಕೂರ್ಸೋದ್ ಬೇಡ ಅಂತೇಳಿ ನಮ್ಮ ಎಲ್ಲ ಕಲಾವಿದರನ್ನ ಬ್ಯಾಂಕ್ ಜನಾರ್ದನ್ ಆಗಿರ್ಬೋದು, ಅವ್ರಿಗೆ ಈಗ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ, ಈಗ ಹೊರಗಡೆ ಬಂದಿದ್ದಾರೆ. ಒಂದು 3-4 ಇಯರ್ಸ್ ಅವರು ಬರ್ತಾ ಇರ್ಲಿಲ್ಲ ಕಾರ್ಯಕ್ರಮಕ್ಕೆ. ನಾನೇ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದೆ, ಇದಕ್ಕೆ ಆದಿಚುಂಚನಗಿರಿ. ಅಲ್ಲಿ ಇನ್ನೇನು ಸ್ಟೇಜ್ಗೆ ಹೋಗ್ಬೇಕು ಸರ್, ಹಾರ್ಟ್ ಅಟ್ಯಾಕ್ ಆಗೋಯ್ತು ಬ್ಯಾಂಕ್ ಜನಾರ್ದನ್ ಅವ್ರಿಗೆ. ಹಾರ್ಟ್ ಅಟ್ಯಾಕ್ ಆಯ್ತು. ಇಮಿಡಿಯೇಟ್ ಹೋಗಿ ಅಲ್ಲಿ ಒಂದು ಕ್ಲಿನಿಕ್ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ದಯಮಾಡಿ ಸ್ಟೇಜ್ ಮೇಲೆ ಕೈ ಮುಗಿಲಿ ಬಂದು ಸಾಕು ಅಂತಂದ್ರು. ಸ್ಟೇಜ್ ಮೇಲೆ ಹತ್ತಕ್ಕಾಗಲ್ಲ, ತೊಂದರೆ ಕೊಡ್ಬೇಡಿ ಅಂತ ಅಂದ್ಬಿಟ್ಟು ಕೆಳಗಡೆ ಆದ್ರೂ ಕೂಡ ಟ್ರೀಟ್ಮೆಂಟ್ ಆದ್ಮೇಲೆ ಅಲ್ಲಿ ಚೇರ್ ಹಾಕಿ ಕೆಳಗಡೆ ಕೂರ್ಸಿದ್ವಿ, ಸ್ಟೇಜ್ ಮುಂದೆ ಕೂರ್ಸಿದೀನಿ. ಏನು ಮಾತಾಡೋದ್ ಬೇಡ, ಕೈ ಮುಗಿದ್ರು ಸಾಕು ಅಂತ ಹೇಳಿ. ಅಷ್ಟು ನೋಡಿ ಅಭಿಮಾನಿಗಳನ್ನ ನಮ್ಮ ಹಿರಿಯ ಕಲಾವಿದರು ಈಗಲೂ ಕೂಡ ಬಹಳ ಇಷ್ಟಪಡ್ತಾರೆ. ಇವತ್ತು ಯಾರು ದೊಡ್ಡವರು ಹಿರಿಯ ಕಲಾವಿದರಿಗೆ ಅವಕಾಶಗಳು ಕೊಡ್ತಾ ಇಲ್ಲ, ಎಲ್ಲ ಅವರೇ ಗುಂಪುಗಾರಿಕೆ ಮಾಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ನಮ್ಮ ಅನ್ನ ಕಿತ್ಕೊಂಡಂತವ್ರು. ಯಾಕೆ ನಮ್ಮ ಹಿರಿಯ ಕಲಾವಿದರಿಗೆ ಈ ತರ ಮಾಡ್ತಾ ಇದಾರೆ ಗೊತ್ತಿಲ್ಲ. ಹಂಗಂತ ನಾವೇನ್ ಸುಮ್ನಿಲ್ಲ ಸರ್. ಹೌದು, ಅದೇ ಖುಷಿ ಟೆನ್ನಿಸ್ ಕೃಷ್ಣ ಅವ್ರೆ. ಅಂದ್ರೆ ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ಇರ್ತೀರಾ, ಕಲೆಗೆ ಸಂಬಂಧಪಟ್ಟಂಗೆ ನೀವೆಲ್ಲ ನಿಮ್ಮನ್ನ ಸಮರ್ಪಿಸ್ಕೊಂಡ್ ಬಿಟ್ಟಿದ್ದೀರಲ್ಲ, ಅದು ಬಹಳ ಖುಷಿ ಆಗುತ್ತೆ. ಆಮೇಲೆ ಯುವಕರಿಗೂ ಕೂಡ ಅದೆಲ್ಲ ಒಂದು ಮಾದರಿ. ನೀವು ಈಗ ಮಾಡ್ತಾ ಇರುವಂತದ್ದು, ಕಲೆಗೆ ಕೊಡ್ತಾ ಇರುವಂತ ನಿಮ್ಮ ಸಮರ್ಪಣೆ ಇದೆಯಲ್ಲ, ಅದು. ಸರ್ ಹೌದು. ಅಲ್ಲಿ ಆ ಕಾಮಿಡಿ ಕಿಲಾಡಿಗಳು, ಆಮೇಲೆ ಈ ಶೋಗಳೆಲ್ಲ ಮಾಡ್ತಾರಲ್ಲ ಸರ್, ಅಲ್ಲೂ ಕೂಡ ನೋಡಿ ಬರೀ ಅವರವರೇ ಇರ್ತಾರೆ. ನಮ್ಮಂತ ಹಿರಿಯ ಕಲಾವಿದರು ಬ್ಯಾಂಕ್ ಜನಾರ್ದನ್, ಸರಿಗಮ ವಿಜಯ್ ಅವರು ನಮ್ಮನ್ನು ಕೂರ್ಸ್ಬೋದಲ್ಲ ಸರ್. ಹೌದು 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 ಹೌದು. ಈ ತೀರಾ ಇತ್ತೀಚೆಗೆ ನಿಮ್ಗೆ ಸರಿಗಮ ವಿಜಯ್ ಅವರು ಸಿಕ್ಕಿದ್ದು ಟೆನ್ನಿಸ್ ಕೃಷ್ಣ ಅವರೇ? ಸರ್ ಈಗ ಒಂದು ವಾರದ ಹಿಂದೆ ಸರ್, ಒಂದು ವಾರದ ಹಿಂದೆ ಗುಡ್ ಮಾರ್ನಿಂಗ್ ಹೀಗೆ ನಡೀತಾ ಇತ್ತು. ನನಗೆ ಆ ಸೂಚನೆ ಏನೋ ಗೊತ್ತಾಗುತ್ತೆ ಸರ್, ನನಗೆ ಏನೋ ಆರೋಗ್ಯದ ಸಮಸ್ಯೆ ಆಗಿರುತ್ತೆ ನಮ್ಮ ಕಲಾವಿದರಿಗೆ ಆಗಬಹುದು ಅಂತೇಳಿ ನನಗ್ ಮೊದ್ಲೇ ಗೊತ್ತಾಗುತ್ತೆ. ನಾನು ಬ್ಯಾಂಕ್ ಜನಾರ್ದನ್ ಅವ್ರಿಗೂ ಫೋನ್ ಮಾಡ್ತಿರ್ತೀನಿ, ಈಗ ಆರಾಮಾಗಿದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಸರಿಗಮ ವಿಜಯ್ ಮತ್ತೆ ಬ್ಯಾಂಕ್ ಜನಾರ್ದನ್ ಮತ್ತೆ ಕೂಡಿಸ್ಬೇಕು ನನ್ನ ತಂಡದಲ್ಲಿ ಅಂತ. ಇವತ್ತಿಗೂ ಕೂಡ ನೋಡಿ ಸರ್, ಕೊಪ್ಪಳ ಜಾತ್ರೆಯಲ್ಲಿ ಇದ್ದೀನಿ ಸರ್ ನಾನು. ಗವಿ ಸಿದ್ದೇಶ್ವರ ಕೊಪ್ಪಳ ಸ್ವಾಮಿ ಜಾತ್ರೆಯಲ್ಲಿ ಇದ್ದೀನಿ ನಾನು. ಹೀಗೆ ನಾವು ಸುಮ್ನೆ ಕೂತಿಲ್ಲ ಸರ್. ಎಲ್ಲಾರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಟೆನ್ನಿಸ್ ಕೃಷ್ಣನಿಗೆ ಸಿನಿಮಾ ಇಲ್ಲ, ಟೆನ್ನಿಸ್ ಕೃಷ್ಣ ಮನೆ ಇಲ್ಲ, ಟೆನ್ನಿಸ್ ಕೃಷ್ಣನ್ಗೆ ಉಸಿರಾಡ್ತಿಲ್ಲ ಅಂತ ಒಂದು ಹೇಳೋದೊಂದು ಬಾಕಿ ಇದೆ. ಥ್ಯಾಂಕ್ ಯು ಟೆನ್ನಿಸ್ ಕೃಷ್ಣ ಅವರೇ, ಥ್ಯಾಂಕ್ ಯು. ಟೆನ್ನಿಸ್ ಕೃಷ್ಣ ಅವರು ಕೂಡ ಸರಿಗಮ ವಿಜಯ್ ಅವ್ರ ಜೊತೆಗೆ ಭಾಳ ದೀರ್ಘಕಾಲದಿಂದ ಒಡನಾಟವನ್ನು ಇಟ್ಕೊಂಡಂಥವ್ರು. ಆಮೇಲೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಅವ್ರಿಗೀಗ ಅಷ್ಟೊಂದು ಅವಕಾಶಗಳು ಇಲ್ಲದೆ ಹೋದರೂ ಕೂಡ ತಾವೇನೋ ಒಂದು ನಾಟಕಗಳು ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ನೀಡ್ತಾ ತಮ್ಮನ್ನು ತಾವು ಅವರು ಕಲೆಗೆ ಸಮರ್ಪಿಸ್ಕೊಂಡಿದ್ದಾರಲ್ಲ, ಭಾಳ ಖುಷಿ ಸಂಗತಿ ಇದು.